ಇದು ಕಾರ್ಪೊರೇಟ್ ಜಗತ್ತು ಕಣೋ. ನೀನು ಒಂದ್ಸಲ ಪ್ರೊಫೆಷ್ನಲ್ ಲೈಫಲ್ಲಿ ಎಂಟ್ರ್ ಆದ ತಕ್ಷಣ ನೀನು ಏನು ಫೀಲ್ ಮಾಡ್ಕೊತೀಯಾ, ನಿನ್ನ ಬ್ಯಾಕ್ಗ್ರೌಂಡ್ ಏನು, ನೀನು ಎಲ್ಲಿಂದ ಬಂದಿದೀಯಾ, ನೀನು ನರ್ವಸ್ ಆಗಿದೆಯಾ, ನೀನು ಲೋ ಫೀಲ್ ಮಾಡ್ತಾ ಇದೆಯಾ, ಯಾವುದೂ ಬೇಕಾಗಲ್ಲ. ಇಲ್ಲಿ ನೀನು ಎಷ್ಟು ಕಾನ್ಫಿಡೆಂಟ್ ಆಗಿದೆಯಾ, ಎಷ್ಟು ನೇರವಾಗಿ ಮಾತಾಡ್ತೀಯಾ, ಎಷ್ಟು ಸರಿ ತಪ್ಪುಗಳನ್ನು ಹೇಳ್ಕೊತೀಯ, ಅದ್ರ ಮೇಲೆ ನಿಂದು ವ್ಯಾಲ್ಯೂ ಬಿಲ್ಡ್ ಆಗುತ್ತೆ, ವ್ಯಕ್ತಿತ್ವ ಬಿಲ್ಡ್ ಆಗುತ್ತೆ. ಸೊ ಹೀಗಾಗಿ ಹೆದರ್ಕೋಬೇಡ. ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಸೀನಿಯರ್ಸು, ಬಾಸು, ನಿನ್ನ ಕಲೀಗ್ ಜೊತೆಗೆ ಶೇರ್ ಮಾಡ್ಕೊಳ್ಳೇಬೇಕು, ಅವ್ರ ಜೊತೆ ಹೊಂದ್ಕೊಂಡು ಹೋಗಲೇಬೇಕು, ನಿನ್ನ ಥಾಟ್ಗಳನ್ನ ಶೇರ್ ಮಾಡಲೇಬೇಕು, ಸರಿ ತಪ್ಪುಗಳನ್ನ ಹೇಳಲೇಬೇಕು. ಸೊ ಆವಾಗಲೇ ನಿನಗೂ ಕೂಡ ಮಿಂಗಲ್ ಆಗೋಕ್ಕಾಗತ್ತೆ, ಅವ್ರ ಜೊತೆ ಒಡನಾಟ ಮಾಡೋಕ್ಕಾಗತ್ತೆ, ಅವ್ರ ಥಾಟ್ಗಳು ನಿನಗೆ ಅರ್ಥ ಆಗುತ್ತೆ. ಸೊ ಹೀಗಾಗಿ ನೀನು ಒಂದು ಬೆಳೆಯೋಕ್ಕೆ, ನೀನೊಂದು ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಹೌದು, ನೀನೊಂದು ಯಾವುದೋ ಚಿಕ್ಕ ಹಳ್ಳಿಯಿಂದ ಬಂದಿರ್ಬೋದು, ಮಿಡಲ್ ಕ್ಲಾಸಿಂದ ಬಂದಿರ್ಬೋದು, ಆ ವಾತಾವರಣ ನಿನಗೆ ಸಿಗದೇ ಇರ್ಬೋದು. ಬಟ್ ಒಂದ್ಸಲ ಎಂಟ್ರ್ ಆದಮೇಲೆ ಅದು ನಿನ್ನದು ಕರ್ತವ್ಯ, ಅದು ನಿನ್ನ ದಾರಿ, ಅದು ನೀನು ಹುಡ್ಕೊಂಡು ಹೋಗಬೇಕು, ನೀನು ಕಲಿಬೇಕು, ನೀನು ಪಳಗಬೇಕು, ನೀನು ಬೆಳಿಬೇಕು. ಸೊ ಬೆಳೆಯೋಕ್ಕೆ ರೆಡಿ ಆಗಿದ್ದೆ ಅಂದರೆ ತಡೆಯೋರು ಯಾರೂ ಇಲ್ಲ. ನಮಸ್ಕಾರ, ನಾನು ಚಂದ್ರಶೇಖರ್ ಬಾಳೆ.